ನಮಸ್ಕಾರ ವೀಕ್ಷಕರೇ. ನಮ್ಮ ಸುತ್ತಮುತ್ತ ಎಷ್ಟೋ ವಿಷಯಗಳು ನಡೀತಾ ಇದೆ. ಕಾಲಜ್ಞಾನದಲ್ಲಿರುವಂಥ ವಿಷಯಗಳನ್ನ ನಾವು ನಿಮಗೆ ತಿಳಿಸ್ತಾನೆ ಇದ್ದೀವಿ. ಅದರಲ್ಲಿ ಒಂದು ವಿಶೇಷವಾಗಿ ಈಗ ತಿಳಿಸ್ಬೇಕಾಗಿರೋದು, ನಮ್ಮ ಆಕಾಶದಲ್ಲಿ ಎಷ್ಟೋ ನಕ್ಷತ್ರಗಳು ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಒಂದು ನಕ್ಷತ್ರ ಇನ್ನೇನು ಎಕ್ಸ್ಪ್ಲೋಡ್ ಆಗೋ ಕಂಡೀಷನ್ ಅಲ್ಲಿ ಇದೆ. ಎಕ್ಸ್ಪ್ಲೋಡ್ ಅಂದ್ರೆ ಈಗ ನೋವಾಗಳು, ಸೂಪರ್ ನೋವಾಗಳು ಅದ್ರ ಶಕ್ತಿನ ಕಳ್ಕೊಳ್ತಾ ಇರ್ತವೆ ಒಂದು ಸಲ, ಮತ್ತೆ ಅದ್ರ ಶಕ್ತಿನ ಪಡ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತವೆ. ಅಂತ ಒಂದು ನಕ್ಷತ್ರ ನಾರ್ತನ್ ಕ್ರೌನ್ ಅಂದ್ರೆ ನಮ್ಮ ಉತ್ತರ ದಿಕ್ಕಿನಲ್ಲಿ ಈ ರೀತಿ ಕಾಣುವಂತ ಒಂದು ನಕ್ಷತ್ರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಈ ನಕ್ಷತ್ರ ಇನ್ನ ಬ್ರೈಟ್ ಆಗಿ ಒಂದು 3 to 4 days ಬ್ರೈಟ್ನೆಸ್ ಅನ್ನೋದನ್ನ ಕೊಡುತ್ತೆ. ಅದಾದ್ಮೇಲೆ ಮತ್ತೆ ಅದ್ರ ಶಕ್ತಿ ಅನ್ನೋದನ್ನ ಕಳ್ಕೊಳ್ಳುತ್ತೆ. ಈ ತರ ಹೊಸದಾಗಿ ಏನಾಗ್ತಾ ಇಲ್ಲ, ಅವಾಗ ನಡೀತಾನೆ ಇದೆ. ಈ ತರ ಆ ಬ್ರೈಟ್ನೆಸ್ ಅನ್ನೋದನ್ನ ಕೊಟ್ಟಾಗ 2 ಸೂರ್ಯ ಆಕಾಶದಲ್ಲಿ ಬಂದಾಗ ಕಾಣಿಸುತ್ತೆ. ಅಂತ ದಿನಗಳನ್ನು ನಾವು ನೋಡ್ಬೋದು. ಜೊತೆಗೆ ಈ ನಕ್ಷತ್ರ ಎಕ್ಸ್ಪ್ಲೋಡ್ ಅನ್ನೋದಾದಾಗ ಮನುಷ್ಯರು ನೇರವಾಗಿ ಕಣ್ಣಿಂದ ನೋಡ್ಬೋದು. ಆ ಲೆವೆಲ್ಗೆ ಈ ನಕ್ಷತ್ರ ಎಕ್ಸ್ಪ್ಲೋಡ್ ಅನ್ನೋದಾಗುತ್ತೆ. ಅದ್ರ ಶಕ್ತಿ ಅಷ್ಟೊಂದಿರುತ್ತೆ. 2ನೇ ಸೂರ್ಯ ಆಕಾಶದಲ್ಲಿ ಕಾಣಿಸ್ತಾನೇನೋ ಅನ್ನೋ ಲೆವೆಲ್ಗೆ ಅದ್ರ ಶಕ್ತಿ ಇರುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇದರಿಂದ ಜೀವಿಗಳು ಹೇಗೆ ರಚನೆ ಆದವು, ಜೀವಿ ಭೂಮಂಡಲದಲ್ಲಿ ಅಣುಗಳು ಯಾವ ರೀತಿ ರಚನೆ ಆದವು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸೈಂಟಿಸ್ಟ್ಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಮೊದಲು ಕೂಡ ಈ ರೀತಿ ನಕ್ಷತ್ರಗಳ ಎಕ್ಸ್ಪ್ಲೋಡ್, ಸೂಪರ್ ನೋವಾ ಎಕ್ಸ್ಪ್ಲೋಡ್ ಆದಾಗಲೇ ಕೆಲವಷ್ಟು ಬದಲಾವಣೆಗಳಾಗಿರೋದನ್ನ ಸೈಂಟಿಸ್ಟ್ಗಳ ಅಧ್ಯಯನ ಮಾಡಿ ಆ ಅಧ್ಯಯನದಲ್ಲಿ ಕಂಡುಕೊಂಡಿರೋದನ್ನು ತಿಳಿಸಿದ್ದಾರೆ. ಅದರಲ್ಲೂ 1866 ಅಲ್ಲಿ ಒಬ್ರು ರೈಲ್ವೆ ವರ್ಕ್ ಮಾಡ್ತಾ ಇದ್ದಂತ ಅಲೆಕ್ಸಿ ಕೆಮಿಚ್ಚು ಅನ್ನೋರು ಅಕಸ್ಮಾತ್ ಆಗಿ ಅವ್ರು ರೈಲ್ವೆನಲ್ಲಿ ಕೆಲಸ ಮಾಡ್ತಾ ಇದ್ರು, ಆಕಾಶನ ಡೈಲಿ ಗಮನಿಸ್ತಾ ಇದ್ರು. ಆಕಾಶದಲ್ಲಿ ಆಗೋ ಬದಲಾವಣೆಗಳನ್ನ ಅವ್ರು ರೆಕಾರ್ಡ್ ಮಾಡಿ ಇಡ್ತಾ ಇದ್ರು. ಅವ್ರಿಗೆ ಸಂಬಂಧ ಪಡೆದ ವಿಷಯ ಆದ್ರೂ ಕೂಡ ಅವ್ರು ಅಲ್ಲಿ ನೋಡ್ತಾ ಇದ್ದಿದ್ದು ಆಕಾಶದಲ್ಲಿ ಕಾಣೋ ನಕ್ಷತ್ರಗಳು, ಬ್ರೈಟ್ ಆಗಿ ಕಾಣೋ ನಕ್ಷತ್ರಕ್ಕಿಂತ ಅಪರೂಪವಾಗಿ ಒಂದು ನಕ್ಷತ್ರ ಕಾಣಿಸ್ತಾ ಇದೆ ಅಂದ್ರೆ, ಈಗ 2ನೇ ಸೂರ್ಯ ಅಂತ ನಾವು ಯಾವ ರೀತಿ ಕರಿತೀವೋ ಅದೇ ರೀತಿ ಒಂದು ನಕ್ಷತ್ರ ಒಳಿತಾ ಇದೆ ಅಂದ್ರೆ, ಧ್ರುವ ನಕ್ಷತ್ರದ ತರ ಒಂದು ನಕ್ಷತ್ರ ಒಳಿತಾ ಇದೆಯಲ್ಲ ಅಂತ ಗಮನಿಸಿದ್ರು ಆಗಿನ ಕಾಲಕ್ಕೆ 1866 ಅಲ್ಲಿ. ಅದು ರೈಲ್ವೆನಲ್ಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ. ಅವರು ಇದ್ಯಾಕೆ ಈ ತರ ಒಳಿತಾ ಇದೆ, ಯಾವಾಗ್ಲೂ ಈ ತರ ಒಳಿತಾ ಇರ್ಲಿಲ್ವಲ್ಲ ಅಂತ ಅದ್ರ ಬಗ್ಗೆ ಅಧ್ಯಯನ ಮಾಡೋಕ್ ಶುರು ಮಾಡಿದ್ರು. ಆಗ ಅಧ್ಯಯನ ಮಾಡ್ತಾ ಅವ್ರಿಗೆ ಗೊತ್ತಾಗಿದ್ದು, ಈ ರೀತಿ ನಕ್ಷತ್ರಗಳು ಅವಾಗ ಅದ್ರ ಶಕ್ತಿನ ಕಳ್ಕೊಳ್ತಾ ಇರ್ತವೆ, ಎಕ್ಸ್ಪ್ಲೋಡ್ ಆಗ್ತಾ ಇರ್ತವೆ. ಕೆಲವಷ್ಟು ಈ ನಕ್ಷತ್ರಗಳು ಎಕ್ಸ್ಪ್ಲೋಷನ್ ಇಂದ ನಮಗೆ ಬೇಕಾಗಿರುವಂತ ಕಾರ್ಬನ್ ಆಗ್ಬೋದು, ಆಕ್ಸಿಜನ್ ಆಗ್ಬೋದು, ಬೇರೆ ಅನಿಲಗಳು ರಿಲೀಸ್ ಆಗ್ತಾ ಇರ್ತವೆ. ಅದು ಕೂಡ ಈ ನಕ್ಷತ್ರದ ಬಗ್ಗೆ ಅವರು ಅಧ್ಯಯನ ಮಾಡ್ತಾ ಇದ್ದಾಗ, ಅವರು ಬರ್ದಿಟ್ಟು ಹೋದಂತ ಅಧ್ಯಯನ ಇಟ್ಕೊಂಡ್ ಮಾಡ್ತಾ ಇದ್ದಾಗ ಕೆಲವರು ಗೊತ್ತಾಗಿದ್ದು 1866 ಅಲ್ಲಿ ಒಂದ್ಸಲ ಆಗಿತ್ತು, 1946 ಅಲ್ಲಿ ಒಂದ್ಸಲ ಆಗಿತ್ತು, ಮತ್ತೆ ಇದು 2016 ಅಲ್ಲಿ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರ. 80 ವರ್ಷಕ್ಕೊಂದು ಸಲ ಈ ಸೈಕಲ್ ರಿಪೀಟ್ ಆಗ್ತಾ ಇರೋದನ್ನ ಅವರು ಗಮನಿಸಿದ್ರು. ಆ ಬೇಸ್ ಮೇಲೆ 2016 ಅಲ್ಲಿ ಇದು ಆಗಬೇಕಾಗಿತ್ತು. ಸೈಂಟಿಸ್ಟ್ಗಳು ಅದನ್ನು ಕೂಡ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ಇದು ಪ್ರಜ್ವಲಿಸುತ್ತೆ, ಜಾಸ್ತಿ ಬೆಳಕನ್ನ ಕೊಡುತ್ತೆ ನಕ್ಷತ್ರಗಳು ಅನ್ನೋದನ್ನ ಅಧ್ಯಯನ ಮಾಡೋಕೆ ಶುರು ಮಾಡಿದ್ರು. ಅದರಲ್ಲೂ ಇವರು ಗೊತ್ತಾಗಿದ್ದು ಆಗ ಒಂದ್ಸಲ ಅವ್ರು ಬರೆದಿಟ್ಟಿದ್ದು 1866 ಅಲ್ಲಿ, 1946 ಅಲ್ಲಿ ಇನ್ನೊಬ್ರು ಹೇಳಿದ್ದು, ಪ್ಲಸ್ ಆ ಲೆಕ್ಕಾಚಾರದ ಮೇಲೆ 2016 ಅಲ್ಲಿ ಇದಾಗಬೇಕು ಅಂತ ಅವರು ಲೆಕ್ಕಾಚಾರ ಮಾಡಿ ಇಟ್ಕೊಂಡಿದ್ರು. ಆ ಬೇಸ್ ಮೇಲೆ ಈ ನಕ್ಷತ್ರದ ಹೊಳಪು ಯಾವಾಗ ಬಂದಿದೆ, ಯಾವ ಇಯರ್ ನಲ್ಲಿ ಎಷ್ಟು ಬ್ರೈಟ್ ಆಗಿತ್ತು, ಇದು ಬ್ರೈಟ್ನೆಸ್ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದ್ರು. ಬ್ರೈಟ್ನೆಸ್ ರಿಪೋರ್ಟ್ಗಳನ್ನ ಕಲೆಕ್ಟ್ ಮಾಡಿದ್ರು. ಆ ಬ್ರೈಟ್ನೆಸ್ ಇಂದ ಇದು ಇಷ್ಟು ಬ್ರೈಟ್ ಆದಾಗ ಆ ನಕ್ಷತ್ರ ಎಕ್ಸ್ಪ್ಲೋಡ್ ಆಗುತ್ತೆ. ಎಕ್ಸ್ಪ್ಲೋಡ್ ಆಗಿದ್ದ ಮತ್ತೆ ಅದು ಬ್ರೈಟ್ನೆಸ್ ನ ಕಳ್ಕೊಂಡು ಅದ್ರ ಶಕ್ತಿನ ರಿಕವರಿ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಮತ್ತೆ 80 ವರ್ಷಕ್ಕೊಂದು ಸಲ ಆ ನಕ್ಷತ್ರ ಎಕ್ಸ್ಪ್ಲೋಡ್ ಆಗುತ್ತೆ ಅನ್ನೋದನ್ನ ಈ ಸೈಂಟಿಸ್ಟ್ಗಳು ಕಂಡುಕೊಂಡ್ರು. ಇದು ಯಾಕೆ ಆಗುತ್ತೆ ಅನ್ನೋದನ್ನ ಕೂಡ ಸೈಂಟಿಸ್ಟ್ಗಳು ಒಂದು ರೂಪದಲ್ಲಿ ವಿವರಣೆ ಕೊಟ್ಟರು. ಅದನ್ನ ಅವರು ಬೈನರಿ ಸಿಸ್ಟಮ್ ಅಲ್ಲಿ ಹಾಕಿ ತೋರಿಸುವಂತ ಕೆಲಸ ಮಾಡಿದ್ರು. ಅವರು ಇದಕ್ಕೆ ಹೇಳಿದ್ದು ವೈಟ್ ಡ್ವಾರ್ಫ್ ಅಂತ ಕರೆದ್ರು. ವೈಟ್ ಡ್ವಾರ್ಫ್ ಮತ್ತೆ ಇನ್ನೊಂದು ರೆಡ್ ಜಾಯಿಂಟ್. ಸೂರ್ಯ ಮತ್ತೆ ಭೂಮಿ ಮಧ್ಯೆ ಯಾವ ರೀತಿ ರಿಲೇಶನ್ಶಿಪ್ ಇದೆಯೋ, ಈ 2 ಗ್ರಹಗಳ ಮಧ್ಯೆ ಅದೇ ರೀತಿ ರಿಲೇಶನ್ಶಿಪ್ ಇದೆ. ಈ ವೈಟ್ ಡ್ವಾರ್ಫ್ ಅನ್ನೋದು ಏನ್ ಮಾಡುತ್ತೆ, ಬ್ರೈಟ್ ಸ್ಟಾರ್ ಇಂದ, ರೆಡ್ ಜಾಯಿಂಟ್ ಇಂದ ಅದರಲ್ಲಿರುವಂತ ಔಟರ್ ಲೇಯರ್ ಇರೋ ಶಕ್ತಿನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇದಕ್ಕೆ ಅದು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗುತ್ತೆ. ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಒಂದು ದಿನ ಇದರಲ್ಲಿ ಎನರ್ಜಿ ಅನ್ನೋದು ಜಾಸ್ತಿ ಆಗಿ ನ್ಯೂಕ್ಲಿಯರ್ ಫಿಷನ್ ಇಂದ ಆ ಡ್ವಾರ್ಫ್ ಸ್ಟಾರು ಎಕ್ಸ್ಪ್ಲೋಡ್ ಆಗುತ್ತೆ. ಎಕ್ಸ್ಪ್ಲೋಡ್ ಆದಾಗ ಅದ್ರ ಶಕ್ತಿ ರಿಲೀಸ್ ಆಗುತ್ತೆ. ಅದನ್ನೇ ನಾವು ಆಕಾಶದಲ್ಲಿ ನೋಡೋದು. ಅದನ್ನ ಇವ್ರು ಕರೆದಿದ್ದು TCRB ಸ್ಟಾರ್ ಅಂತ. ಈ ನಕ್ಷತ್ರ ಈಗ ನಮಗೆ ಸೆಪ್ಟೆಂಬರ್
ಅಕ್ಟೋಬರ್ ಟೈಮ್ನಲ್ಲಿ ಎಕ್ಸ್ಪ್ಲೋಡ್ ಆಗುತ್ತೆ ಅಂದ್ರೆ ನಾವು ಅನ್ಕೊಳ್ಳೋದೇನು ಛಿದ್ರ ಆಗೋಗ್ಬಿಡುತ್ತೆ ನಕ್ಷತ್ರಗಳು ಅಂತ. ಇಲ್ಲಿ ಛಿದ್ರ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇರೋದು ಈ ಸ್ಟಾರ್ ಬಂದು ಅದರ ಶಕ್ತಿನ ಕಳ್ಕೊಳ್ಳುತ್ತೆ. ನಾರ್ಮಲಿ ಬ್ರೈಟ್ನೆಸ್ ಅನ್ನೋದು ಏನಿರುತ್ತೋ ಆ ಶಕ್ತಿ ಅದರಿಂದ ಕಡಿಮೆ ಆಗ್ಬಿಡತ್ತೆ. ಮತ್ತೆ ಒಂದು 80 ವರ್ಷಗಳ ಕಾಲ ಆ ಬ್ರೈಟ್ನೆಸ್ ನ ರಿಕವರಿ ಮಾಡ್ಕೊಳ್ಳೋ ಕೆಲಸ ಅದ್ ಮಾಡ್ತಾ ಇರತ್ತೆ. ಅದಾದ್ಮೇಲೆ ಮತ್ತೆ ಎಕ್ಸ್ಪ್ಲೋಡ್ ಆಗುತ್ತೆ. ಅದನ್ನೇ ಇವರು ನೋವಾ ಎಕ್ಸ್ಪ್ಲೋಷನ್ ಅಂದ್ರು. ಅದನ್ನ ಬಿಟ್ರೆ ಇನ್ನೊಂದು ಸೂಪರ್ ನೋವಾ ಎಕ್ಸ್ಪ್ಲೋಷನ್ ಅಂದ್ರು. ಸೂಪರ್ ನೋವಾ ಎಕ್ಸ್ಪ್ಲೋಷನ್ ಆದಾಗ್ಲೂ ಕೂಡ ದೊಡ್ಡ ಮಟ್ಟದ ಬೆಳಕು ಅನ್ನೋದು ಬರುತ್ತೆ, ಪ್ಲಸ್ ಬೇರೆ ಬೇರೆ ಕಣಗಳು ಕ್ರಿಯೇಟ್ ಆಗ್ತವೆ. ಎಕ್ಸಾಂಪಲ್ ದೊಡ್ಡ ಮೆಟಲ್ಗಳು, ವೆಯ್ಟ್ ಇರುವಂತ ಮೆಟಲ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಈ ತರದ್ದು ಕೂಡ ಸಂಭವಿಸ್ತಾ ಇರುತ್ತೆ. ಅದರಿಂದನೇ ಭೂಮಿ ಮೇಲೆ ಜೀವಿಗಳು ಅನ್ನೋದು ರಚನೆ ಆಯಿತು. ಆ ಎಕ್ಸ್ಪ್ಲೋಷನ್ ಅಲ್ಲಿ ಬರುವಂತ ಮೆಟಲ್ಸ್ಗಳಾಗ್ಬೋದು, ಇನ್ನ ಬೇರೆ ಬೇರೆ ಕೆಮಿಕಲ್ ಕಾಂಪೋನೆಂಟ್ಸ್ ಇಂದ ಜೀವಿಗಳ ರಚನೆ ಆಗಿದೆ, ಇನ್ನ ಬೇರೆ ಬೇರೆ ವಸ್ತುಗಳ ರಚನೆ ಆಗಿದೆ. ಈ ಸ್ಟಡಿಗೆ ಈ ಎಕ್ಸ್ಪ್ಲೋಷನ್ ಅನುಕೂಲ ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ತಿಳ್ಕೊಂಡಿರೋದು. ಕಾರಣ ಭೂಮಿ ಯಾವ ರೀತಿ ರಚನೆ ಆಯಿತು, ಅಣುಗಳು ಯಾವ ತರ ರಚನೆ ಆದವು ಅನ್ನೋದಕ್ಕೆ ಈ ಎಕ್ಸ್ಪ್ಲೋಷನ್ ಇಂದ ಸೈಂಟಿಸ್ಟ್ಗಳಿಗೆ ಸ್ಟಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಎಕ್ಸ್ಪ್ಲೋಷನ್ ಅಲ್ಲಿ ಏನೇನು ರಿಲೀಸ್ ಆಗುತ್ತೆ ಅನ್ನೋ ಒಂದು ಸ್ಟಡಿ ಮಾಡೋ ಕೆಲಸನೂ ಮಾಡ್ತಾರೆ. ಈ ಸ್ಟಾರ್ ಬಂದು ಭೂಮಿಯಿಂದ ಸುಮಾರು 3000 ಲೈಟ್ ಇಯರ್ಸ್ ದೂರದಲ್ಲಿದೆ. ಅದನ್ನ ಸ್ಟಡಿ ಮಾಡೋದು ಅಷ್ಟು ಈಸಿ ಇಲ್ಲ, ಆದ್ರೂ ನಮ್ಮ ಕೆಲಸ ನಾವು ಮಾಡೋಣ, ಏನೋ ಒಂದು ಅದರಿಂದ ಸಿಗ್ಬೋದು ಅನ್ನೋದು ಸೈಂಟಿಸ್ಟ್ಗಳ ಉದ್ದೇಶ. ಕಣಗಳು, ಕ್ರಿಮಿಗಳು ಇದು ಯಾವ ರೀತಿ ರಚನೆ ಆಗ್ತವೆ ಅನ್ನೋದಕ್ಕೆ ಈ ಎಕ್ಸ್ಪ್ಲೋಷನ್ ಅನ್ನೋದು ಸಾಕ್ಷಿ ಆಗುತ್ತೆ. ಯಾವಾಗ ಎಷ್ಟು ವರ್ಷಗಳು ಬೇಕು, ಯಾವ್ಯಾವ ಕಣದಿಂದ ಏನೇನಾಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ಸೈಂಟಿಸ್ಟ್ಗಳು ಇವಾಗಲಿಂದನೇ ಶುರು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಕಾರ್ಬನ್ನು, ನೈಟ್ರೋಜನ್ನು, ಆಕ್ಸಿಜನ್ ಇದೆಲ್ಲ ಎಕ್ಸ್ಪ್ಲೋಷನ್ ಗಳಿಂದ ಆಚೆ ಬರುವಂತ ಕೆಮಿಕಲ್ಸ್. ಅದನ್ನ ಬಿಟ್ರೆ ಇನ್ನ ಹೆವಿ ಕೆಮಿಕಲ್ಸ್ ಕೂಡ ಆಚೆ ಬರುತ್ತೆ. ಫೆರಸ್, ಜಿಂಕು, ಅಲ್ಯೂಮಿನಿಯಂ ಈ ತರ ಬೇರೆ ಬೇರೆ ಕೆಮಿಕಲ್ ಕಾಂಪೋನೆಂಟ್ಗಳು ಆಚೆ ಬರುತ್ತೆ. ಅದು ನಮ್ಮ ಭೂಮಿನಲ್ಲಿ ಸಿಗ್ತಾ ಇದೆ. ಆ ರೀತಿ ಎಕ್ಸ್ಪ್ಲೋಷನ್ ಆಗೋದ್ರಿಂದ ಮಾತ್ರ ಈ ರೀತಿ ಎನರ್ಜಿಗಳು ರಿಲೀಸ್ ಆಗುತ್ತೆ. ಎನರ್ಜಿಯಿಂದ ಈ ರೀತಿ ಕೆಮಿಕಲ್ ಕಾಂಪೋನೆಂಟ್ಸ್ ಗಳೆಲ್ಲ ಆಚೆ ಬರುತ್ತೆ. ಆ ತರ ಎಕ್ಸ್ಪ್ಲೋಷನ್ಗೆ ನಾವು ಈಗ ಸಾಕ್ಷಿ ಆಗ್ತಾ ಇದ್ದೀವಿ. 2024 ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಇದು ಕೂಡ ಆಗುತ್ತೆ. ಅದನ್ನ ನಾವು ಬರೀ ಕಣ್ಣಿಂದನೇ ನೋಡ್ಬೋದು. ಆ ರೀತಿ ಎಕ್ಸ್ಪ್ಲೋಷನ್ ಇರುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಕಾಲಜ್ಞಾನದಲ್ಲಿ ತಿಳಿಸಿದ್ರು, 2ನೇ ಸೂರ್ಯ ಅನ್ನೋದು ಬರ್ತಾನೆ, ಅದು ನಮ್ಮ ಸೌರಮಂಡಲದಲ್ಲಿ ಸೂರ್ಯನಿಗಿಂತ ದೊಡ್ಡ ಬೆಳಕನ್ನ ಕೊಡ್ತಾನೆ ಅಂತ ಹೇಳಿದ್ರು. ಇಲ್ಲಿ ಸೂರ್ಯನಿಗಿಂತ ಬೆಳಕು ಜಾಸ್ತಿ ಆಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ 2ನೇ ಸೂರ್ಯನ ತರ ಬ್ರೈಟ್ ಆಗಿ ಅಂತೂ ಕಾಣಿಸ್ತಾನೆ ಅಂತ ಸೈಂಟಿಸ್ಟ್ಗಳು ಒಪ್ಕೊಂಡಿದ್ದಾರೆ. ಇದೇ ರೀತಿ ಎಷ್ಟೋ ಕಾಲಜ್ಞಾನದಲ್ಲಿರುವಂತ ಮಾತುಗಳು ನಿಜ ಆಗ್ತಾ ಇದ್ದಾವೆ. ಈಗ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಯಾರೋ ಅಕಸ್ಮಾತ್ ಆಗಿ ನೋಡಿದ್ದಂತ ನಕ್ಷತ್ರ ಇವತ್ತು ಈ ರೀತಿ ಹೆಸರು ಮಾಡ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣದ ಹಿಂದೆ ಇರುವಂತ ವಿಷಯಗಳನ್ನ ಅಧ್ಯಯನ ಮಾಡೋ ಕೆಲಸ ಮಾಡಬೇಕು. ಅವಾಗ ಮಾತ್ರ ನಮ್ಗೆ ಉತ್ತರ ಸಿಗುತ್ತೆ ಅಂತ ಇದರಿಂದ ನಮಗೆ ಗೊತ್ತಾಗೋದು. ಇದರಲ್ಲಿ ಕೊನೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಕಾಲಜ್ಞಾನ ಸುಳ್ಳಲ್ಲ. ಕಾಲಜ್ಞಾನದಲ್ಲಿ ಇರುವಂತ ವಿಷಯಗಳು ಅವರು ಕೂಡ ಅಧ್ಯಯನ ಮಾಡಿ ಬರ್ದಿರ್ತಾರೆ. ಯಾವುದು ಕೂಡ ಕಟ್ಟುಕತೆ ಆಗಿರೋದಿಲ್ಲ. ಅಧ್ಯಯನದ ಬೇಸ್ ಮೇಲೆ ಅವರು ಮಾಡಿರ್ತಾರೆ. ಖಗೋಳಶಾಸ್ತ್ರ, ಭೌತಶಾಸ್ತ್ರ ಏನೇನಾಗ್ತಾ ಇದೆ ಇದನ್ನೆಲ್ಲ ತಿಳ್ಕೊಂಡೆ ಅಧ್ಯಯನದ ಮೇಲೆ ಅವರು ಕೂಡ ಇವುಗಳನ್ನ ಬರ್ದಿರ್ತಾರೆ ಅಂತ ಅಷ್ಟೇ ನಾವು ತಿಳ್ಕೊಬೇಕಾಗುತ್ತೆ. ಇನ್ನ ನಾವು ಹುಡುಕ್ಬೇಕಾಗಿರೋ ಎಷ್ಟೋ ವಿಷಯಗಳಿದೆ. ಅವುಗಳ ಬಗ್ಗೆ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.